ಬದುಕು ಕಟ್ಕೊಳ್ಳೋಕೆ ಹಲವಾರು ದಾರಿಗಳಿದೆ. ಸೊ ದುಡಿಲಿಕ್ಕೆ ಒಂದೇ ದಾರಿ ಇದೆ. ನೀವಿನ್ನು ಟಗರ್ ಕೊಂಡ್ಕೊಳಕ್ ನಿಮ್ಗೆ ಏನು ಫುಲ್ ಏನ್ ಪೂರ್ತಿ ಜ್ಞಾನ ಅಂತ ಬೇಕಾಗಿಲ್ಲ, ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಅಂತ ಬೇಕಾಗಿಲ್ಲ ಅಲ್ವಾ. ಒಂಚೂರು ದುಡ್ಡು ಇದ್ರೆ ಸಾಕು ಇದನ್ನ ಮಾಡ್ಬೋದು. ಸೊ ಇವತ್ತು 50 ಟಗರ್ ಮರಿ ಅಂದ್ರೆ ಮಿನಿಮಮ್ 2 ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ ಅಲ್ವಾ. ಅದು ಜಸ್ಟ್ ವಿತಿನ್ 6 ಮಂತ್. ನ್ಯೂಜಿಲ್ಯಾಂಡ್ ಅಲ್ಲಿ ಇಷ್ಟು ಜನಸಂಖ್ಯೆ ಇದೆ, ಅಷ್ಟು ಕುರಿಗಳಿದೆ ಅಂತಲ್ಲಿ. ಅಂದ್ರೆ ಒಂದು ಇದು ಸಣ್ಣ ಬಿಸ್ನೆಸ್ ಅಂತ ಮಾಡ್ಕೊಳ್ಳಿ, ದೊಡ್ಡದ್ರ ಮಾಡ್ಕೊಳ್ಳಿ, ಲ್ಯಾಂಡ್ ಇದ್ದವರು ಇದನ್ನ ಮಾಡ್ಲೇಬೇಕು. ಒಂದು ಅರ್ಧ ಎಕರೆ ಮೇವಿದ್ರೆ ಸಾಕು ಇದನ್ನ ಇದಕ್ಕೆ ಮೇಂಟೈನ್ ಮಾಡೋದಕ್ಕೆ. ತಾಕತ್ತು ಎಷ್ಟಿದೆ ಅಷ್ಟು ನೀವು ಸಾಕೊಳ್ಳಿ, ಪರವಾಗಿಲ್ಲ. ನಿಮ್ಗೊಬ್ಬರ ಕೈ ಕೆಳಗೆ ಹೋಗುವಂತ ಒಂದು ಅವಶ್ಯಕತೆ ಇರಲ್ಲ. ಕಮ್ಮಿ ಲ್ಯಾಂಡ್ ಯಾರಿಗಿದೆಯಲ್ಲ, ಕಮ್ಮಿ ಲ್ಯಾಂಡ್ ಕಮ್ಮಿ ಭೂಮಿ ಇದ್ದವರು ಈ ಒಂದು ಬಿಸ್ನೆಸ್ ಅನ್ನ ಪಾರ್ಟ್ ಟೈಮ್ ತಗೊಳ್ಳಂತ ಈಸಿಯಾಗಿ ಮಾಡಬಹುದು. ನೀವು ಟಗರ ಸಾಕಾಣಿಕೆಯಲ್ಲಿ ಇನ್ನು ಒಂದು 10 ಎಕರೆ ಜಮೀನ್ ಬೇಕಾಗಿಲ್ಲ ನಿಮ್ಗೆ. ಹಾಯ್ ಎಲ್ಲರಿಗೂ, ಒಂದು ಟಗರ್ ಮರಿ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಅನಿಸ್ತದೆ ಏನಪ್ಪಾ ಇದು ಟಗರ್ ಮರಿಯಲ್ಲಿ ಅಷ್ಟು ಲಾಭ ಇದೆಯಾ ಕುರಿಲಿ ಅಂತ ಕೇಳ್ತಾ ಇದ್ದಾರೆ. ಬಟ್ ನೋಡಿದನ್ಗೆ ಗೊತ್ತು ಅದ್ರ ಆಟ ಏನು ಅಂತ. ಹಂಗಾಗಿ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಲಾಭ ಇದೆ, ಇಲ್ಲ ಅಂತ ಹೇಳಿಲ್ಲ. ಒಂದು ಟಗರ ಸಾಕಾಣಿಕೆಯಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ, ಪ್ರತಿಯೊಬ್ಬರು ನೋಡ್ಬೇಕು. ಸೊ ಯಾಕಪ್ಪ ಟಗರ್ ಮರಿ ಬಗ್ಗೆ ಹೆಚ್ಚೆಚ್ಚುವಾಗಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನೀವು ನೋಡ್ಕೊಂಬಿಡಿ, ಮಂಗಳೂರೆಲ್ಲ ಹೋದವರೆಲ್ಲ ಸೊ 10,000 ದುಡಿತಾ ಇದಾರೆ ಫಾರ್ಮ್. ಅಂದ್ರೆ ಪರ್ ಡೇ 500 ರೂಪಾಯಿ ದುಡಿದ್ರು ಕೂಡ ಅವ್ರು ಒಂದ್ ತಿಂಗಳು 15,000 ಆಯ್ತು. ಸೊ 6 ತಿಂಗಳು ದುಡಿದ್ರು ಕೂಡ ಎಷ್ಟಾಗುತ್ತೆ ಅಂದ್ರೆ 85,000 ಆಗುತ್ತೆ. ಸೊ ಒಂದ್ 50 ಮರಿ ಸಾಕೊಂಡ್ಬಿಟ್ರೆ 6 ತಿಂಗಳಲ್ಲಿ 1.5 ಲಕ್ಷದಿಂದ 2 ಲಕ್ಷ ಹೋಗುತ್ತೆ. ಯಾರು ತೊಳಕ್ ಸಾಧ್ಯ 2 ಲಕ್ಷ ಅಲ್ವಾ. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನಾವು ಕಂಟೆಸ್ಟೆಂಟ್ ಆಗಿ ವಿಡಿಯೋನ ಯಾಕೆ ಕೊಡ್ತಾ ಇದೀವಪ್ಪ ಅಂತಂದ್ರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ದುಡಿತಾ ಇದಾರೆ, ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಾ ಇದಾರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ 20,000 15,000 ಕಿಲೋಮೀಟರ್. ಆಕ್ಚುಲಿ ನಾನು ಹೇಳೋದಂದ್ರೆ 20,000 ಈಗಿನ ಕಲಿಯುಗ ಜನರೇಷನ್ ಅಲ್ಲಿ ಪರ್ ಮಂತ್ 20,000 ಬಂದ್ರು ಕೂಡ ತಿನ್ನೋದಕ್ಕೆ ಸಾಕಾಗಲ್ಲ. ಸೊ ನಿಮ್ ಕೇಳಿರ್ಬೋದು. ಎಕ್ಸಾಂಪಲ್ ನನಗೆ ತಿಳಿದ ಪ್ರಕಾರ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸ್ ಕೂಡ ಕೆಲವೊಂದಿಷ್ಟು ಟೀಚರ್ಸ್ ಇದ್ದಾರೆ, ಆಮೇಲೆ ಕೆಲವೊಂದಿಷ್ಟು ಜನ ಪೊಲೀಸರು ಕೂಡ ಇದ್ದಾರೆ. ನಾನು ಕೇಳಿದೀನಿ, ಪೊಲೀಸರನ್ನೆಲ್ಲ ವಿಚಾರಿಸಿದೀನಿ, ಸರ್ ಏನ್ ಸರ್ ಹೆಂಗಿದೆ ಇದ್ರಲ್ಲೆಲ್ಲ, ಹೆಂಗಿದೆ ಸಂಬಳ ಹೆಂಗ್ ಬರುತ್ತೆ ಅಂತ ಕೇಳಿದಾಗ ಅವ್ರು ಇಲ್ಲಪ್ಪ 37,000 35,000 ಬರುತ್ತೆ, ಅಷ್ಟಕ್ಕಷ್ಟೇ ಪಿ ಎಫ್ ಎಲ್ಲ ಕಟ್ಟಾಗಿ ಎಲ್ಲ ಇದಕ್ ಮಾಡ್ಕೊಂಡು. ಸೊ ಇದ್ರಲ್ಲಿ ಬಾಡಿಗೆ ತಕೊಂಡಂತೂ ನಮ್ಗೆ ಅಟ್ಟೆ ಒಂದ್ 20,000 ಉಳಿತೆ. ವರ್ಷಕ್ಕೊಂದ್ 2-2.5 ಲಕ್ಷ ತೆಗಿಬೇಕಂದ್ರೆ ಬಂದ್ರೆ ಬಾಳ ಐತೆ ಅಂತ ಹೇಳ್ತಾರೆ. ನನ್ಗೆಲ್ಲ ಅನಿಸ್ತದೆ ಏನಪ್ಪ ಇದು ಪೀಸ್ ಹಾಕೊಂಡು ಒಂದು ಪೊಲೀಸ್ ಆಗಿ ಹಿಂಗ್ ಹೇಳ್ತಾರಲ್ಲಪ್ಪ. ನನಗೆ ಒಂಥರ ಗಾಬರಿ ಆಗ್ಬಿಡುತ್ತೆ. ಅವ್ರು ಒಂದು ಗೌರ್ಮೆಂಟ್ ಎಂಪ್ಲಾಯರ್ ಆಗಿ ಈ ತರ ಹೇಳ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕಲಿಯುಗದಲ್ಲಿ ಬಾಳೋದು ಬಾಳ ಕಠಿಣ. ಹಿಂಗಾಗಿ ಅದಕ್ಕೆ ತಕ್ಕಂತೆ ನಾವು ಬದುಕ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಸೊ ಬದುಕು ಕಟ್ಕೊಳ್ಳೋಕೆ ಹಲವಾರು ದಾರಿಗಳಿದೆ. ಸೊ ದುಡಿಲಿಕ್ಕೆ ಒಂದೇ ದಾರಿ ಇದೆ. ಈಸಿಯಾಗಿ ಮಾಡಬಹುದು. ನೀವು ಟಗರ ಸಾಕಾಣಿಕೆಯಲ್ಲಿ ಇನ್ನು ಒಂದು 10 ಎಕರೆ ಜಮೀನ್ ಬೇಕಾಗಿಲ್ಲ ನಿಮ್ಗೆ. ನೀವಿನ್ನು ಟಗರ್ ಕೊಂಡ್ಕೊಳಕ್ ನಿಮ್ಗೆ ಏನು ಫುಲ್ ಏನ್ ಪೂರ್ತಿ ಜ್ಞಾನ ಅಂತ ಬೇಕಾಗಿಲ್ಲ, ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಅಂತ ಬೇಕಾಗಿಲ್ಲ. ಸಾಕಾಣಿಕೆ ಮಾಡೋರಿಗೆ ಡಿಗ್ರಿ ಬೇಕಾಗಿಲ್ಲ ಅಲ್ವಾ. ಒಂಚೂರು ದುಡ್ಡು ಇದ್ರೆ ಸಾಕು ಇದನ್ನ ಮಾಡ್ಬೋದು. ಸೊ ಇವತ್ತು 50 ಟಗರ್ ಮರಿ ಅಂದ್ರೆ ಮಿನಿಮಮ್ 2 ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ ಅಲ್ವಾ. ಅದು ಜಸ್ಟ್ ವಿತಿನ್ 6 ಮಂತ್ ಅಲ್ಲಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಹಿಂಗಾಗಿ ಇದನ್ನ ಪಾರ್ಟ್ ಟೈಮ್ ಆಗಿ ಕೂಡ ಮಾಡ್ಕೋಬಹುದು, ಫುಲ್ ಟೈಮ್ ಕೂಡ ಮಾಡ್ಕೋಬಹುದು. ಹಂಗಂತೇಳಿ ನೀವೇನ್ ಹಿಂಗೆ ಮಾಡ್ಕೊಳ್ಳಂತ ಹೇಳೋ ಅವಶ್ಯಕತೆನೂ ಕೂಡ ನಮ್ಗಿಲ್ಲ. ಅದು ಕೂಡ ಒಂದು ಈಗ ದೊಡ್ಡ ಬಂಡವಾಳ. ಸೊ ಇನ್ನೂ ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಕುರಿ ಸಾಕಾಣಿಕೆಯಲ್ಲಿ ಸೊ ನ್ಯೂಜಿಲ್ಯಾಂಡ್ ದೊಡ್ಡ ದೇಶ. ನ್ಯೂಜಿಲ್ಯಾಂಡ್ ಅಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅಷ್ಟು ಕುರಿಗಳಿದೆ ಅಂತಲ್ಲಿ. ಅಂದ್ರೆ ಎಷ್ಟು ಮನುಷ್ಯರು ವಾಸಿಸ್ತಾರಲ್ಲ ಅದ್ರ ಒಂದು ಪಟ್ಟು ಕುರಿಗಳಿದೆ ಅಂತಲ್ಲಿ. ಅಷ್ಟು ಕುರಿಗಳಿಗೆ ಕೂಡ ವ್ಯಾಲ್ಯೂ ಕೊಡುವಂತ ದೇಶ ಅಂದ್ರೆ ಅದು ನ್ಯೂಜಿಲ್ಯಾಂಡ್ ಅಂತ ಹೇಳ್ಬೋದು. ಸೊ ನಾವಂತೀವಿ ನಮ್ಮ ದೇಶದಲ್ಲಿ ಕುರಿಗಳು ಕಮ್ಮಿ ಅಂತಾನೆ ಹೇಳ್ತಾ ಇದ್ದೀನಿ. ಹಿಂಗಾಗಿ ಇದರಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ. ಸೊ ನಮ್ಮ ಕುರಿಗಳು ಏನಿದೆ ಅಂದ್ರೆ ಓಪನ್ ನೇಚರ್ ಮೈತಾ ಇದೆ. ಇಲ್ಲೇ ಒಂದ್ ಸ್ವಲ್ಪ 4 ಎಕರೆ ಹೊಲ ಇತ್ತಲ್ಲ, ಲ್ಯಾಂಡ್ ಬೀಳಿದೆ. ಹಿಂಗಾಗಿ ಒಬ್ಬನ ಬಿಟ್ಬಿಟ್ಟಿದ್ವಿ, ಎಲ್ಲಿ ಬೇಕಲ್ಲಿ ತಿನ್ಕೊಳ್ಳ. ಅಲ್ಲೆಲ್ಲ 4 ಎಕರೆ ಹೊಲ ಇದ್ರೆ ಕೂಡ ಬಂದ್ ಕೆರೆ ದಂಡೆ ಬಂದ್ ಮೇಯಾಗಂತಾವ. ನಮ್ಗೆ ಇಂಟ್ರೆಸ್ಟ್ ಇದ್ದ ಫುಡ್ ಹೆಂಗ್ ನಾವು ಹೋಗ್ತೀವಿ. ಸೊ ನಮ್ಗೆ ಏನೇ ಇದು ಚಿಕನ್ ಆಗಿಲ್ಲ ಏನಾಗ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೋಗಿ ಹುಡ್ಕೊಂಡು ತಿಂತೀವಲ್ಲ, ಹಂಗೆ ಇವು ಕೂಡ. ಸೊ ಏನಿಲ್ಲ ಅಂತಂದ್ರು ಟಗರ ಸಾಕಾಣಿಕೆಯಲ್ಲಿ ಲಾಭ ಇದೆ. ಅವು ಸಾಯದಿದ್ರೆ ಲಾಸ್ ಅಂತಲ್ಲ, ಅವು ಲಾಭ ಮಾಡಿ ಕೊಡ್ತೇವೆ ಅಂತಾನೆ ನನ್ನ ಅನಿಸಿಕೆ. ಪ್ರತಿಯೊಬ್ರು ಕೂಡ ಇದು ಪಾರ್ಟ್ ಟೈಮ್ ಆಗಿ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಂದು ಮರಿಗೆ ಏನಂದ್ರು ಮಿನಿಮಮ್ ಹಿಡಿದ್ರೆ ಒಂದು 4ರಿಂದ 5,000 ಅಂತ ಉಳಿಯುತ್ತೆ. 5,000 ಅಂದ್ರೂ ಕೂಡ 50 ಮರಿಗೆ ಎಷ್ಟಾಯ್ತು ನೀವು ಹಾಕೊಳ್ಳಿ. 2 ಲಕ್ಷ ಅಂತೂ ಲಾಭ ಉಳಿದಿದೆ. ಒಂದು ಇದು ಸಣ್ಣ ಬಿಸ್ನೆಸ್ ಅಂತ ಮಾಡ್ಕೊಳ್ಳಿ, ದೊಡ್ಡದ್ರ ಮಾಡ್ಕೊಳ್ಳಿ, ಲ್ಯಾಂಡ್ ಇದ್ದವರು ಇದನ್ನ ಮಾಡ್ಲೇಬೇಕು. ಒಂದು ಅರ್ಧ ಎಕರೆ ಮೇವಿದ್ರೆ ಸಾಕು ಇದನ್ನ ಇದಕ್ಕೆ ಮೇಂಟೈನ್ ಮಾಡೋದಕ್ಕೆ. ಒಂದು ಲೇಬರ್ ಇದ್ರೆ ಸಾಕು. ಅದು ಬಿಟ್ರೆ ಏನ್ ಜಾಸ್ತಿ ಏನ್ ಫೋಕಸ್ ಕೊಟ್ಟು ನೀವು ಮೇಯಿಸುವಂತ ಒಂದು ಅವಶ್ಯಕತೆ ಅಂತೂ ಕೂಡ ಇದಕ್ಕೆ ಇಲ್ವೇ ಇಲ್ಲ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಮೋಸ್ಟ್ ಅಲ್ಲಿ ಕೆಲವೊಂದಿಷ್ಟು ಜನರು ಇದ್ರ ಮೇಲೆ ಆಸಕ್ತಿ ಜಾಸ್ತಿ ಕೊಡ್ತಾ ಇದಾರೆ. ಸೊ ಫೋಕಸ್ ಕೊಡ್ತಾ ಇದಾರೆ, ಕೊಡ್ರಿ ಪರವಾಗಿಲ್ಲ, ಒಳ್ಳೆ ಲಾಭ ಇದೆ ಅಂತಾನೆ ನನ್ನ ಒಂದು ಭಾವನೆ ಅಂತ ಅನ್ಕೋತೀನಿ. ಏನಪ್ಪಾ ಅಂತಂದ್ರೆ ಎಲ್ಲಾ ನನ್ನ ವ್ಯೂಸರ್ಸ್ ಹೇಳೋದನಪ್ಪ ಅಂತಂದ್ರೆ, ಸೊ ಟಗರು ಸಾಕಾಣಿಕೆಯಲ್ಲಿ ಮಾಹಿತಿ ತಗೊಂಡಷ್ಟು ಈಸಿ ಅಲ್ಲ. ಸೊ ಅದ್ರ ತಕ್ಕಂತೆ ನೀವು ಆ ಒಂದು ಮೇಂಟೈನ್ ಮಾಡ್ಬೇಕು. ಸೊ ಸಾಕಾಣಿಕೆಯಲ್ಲೂ ಕ್ಲಿಕ್ ಆಗ್ಬೇಕಂತ ನಾ ಹೇಳ್ತಾ ಇದ್ದೀನಿ. ಟಗರ ಸಾಕಾಣಿಕೆಯಲ್ಲಿ ನೀವು ಬೀಜ ಮರಿ ಸಾಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಬೀಜ ಮರಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಕುರಿಲೆಲ್ಲ ಬಿಡ್ತಾರೆ. ಅದು ಬೀಜ ಒಂದಲ್ಲ ಎರಡಲ್ಲ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ಮರಿಗಳಿರ್ತದೆ. ಅದೆಲ್ಲ 20-30 ಸಾವಿರ 35 ಸಾವಿರಕ್ಕೆಲ್ಲ ಹೋಗುತ್ತೆ. ಅಂತ ಮರಿ ಸಾಕೊಂಡ್ರು ಪರ ಕೂಡ ಏನ್ ಲಾಸ್ ಆಗುವಂತ ಒಂದು ಸಾಧ್ಯತೆನೂ ಕೂಡ ಇರಲ್ಲ. ಬಹಳ ಲಾಭನೇ ಆಗುತ್ತೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಸಾಕಾಣಿಕೆ ಮಾಡ್ರಿ. ಒಂದು 20 ಸಾಕಳಿ, 50 ಸಾಕಳಿ, 100 ನೀ ತಾಕತ್ತು ಎಷ್ಟಿದೆ ಅಷ್ಟು ನೀವು ಸಾಕಳಿ, ಪರವಾಗಿಲ್ಲ. ನಿಮ್ ದುಡ್ಡು ಎಷ್ಟಿದೆ ಅಷ್ಟು ಹಾಕಳಿ. ಬಟ್ ಇಲ್ಲಿ ನೀವು ಲಾಸ್ ಆಗೋ ಚಾನ್ಸಸ್ ಇರಲ್ಲ. ಸಪೋಸ್ ನೀವು ನಾಳೆ ಒಂದು ಹೋಟೆಲ್ ಮಾಡಬಹುದು, ಅಲ್ಲಿ ಕೂಡ ಒಂದು ಏನ್ ನಿಮ್ ಗಿರಾಕ್ ಆಗ್ತಿದ್ರೆ ನೀವು ಲಾಸ್ ಆಗ್ಬೋದು.
ಅಲ್ಲಿ ನೀವು ಫರ್ನಿಚರ್ ಮಾಡಿರ್ಬೋದು, ಮತ್ತೆ ನೀವು ಟೇಬಲ್ ಕಟಿಂಗ್ ಮಾಡಿರ್ಬೋದು, ಮತ್ತೆ ಅಲ್ಲಿ ನೀವು ತರಿಸಿಕಂತ ಒಂದು ಡಿಸೈನ್ ಆಗಿರ್ಬೋದು, ಮತ್ತೆ ಅಲ್ಲಿ ನೀವು ತೊಗೊಂಡ್ರ ಬಾಡಿಗೆ, ಅಲ್ಲಿ ನೀವು ಲಾಸ್ ಆದ್ರೆ 2 ಲಕ್ಷ ಡಮಾರ್, 2 ಲಕ್ಷ ಏನಕ್ಕೆ 3 ಲಕ್ಷ ಡಮಾರ್ ಅಲ್ವಾ. ಇಲ್ಲಿ ಲಾಸ್ ಆಗ ಚಾನ್ಸಸ್ ಇರಲ್ಲ ಅಲ್ವಾ. ನೀವು ಒಂದು 50 ಮರಿ ತಂದಿದ್ರೆ ಅಂದ್ರೆ 1 ಮರಿ ಸಾಯ್ಬೇಕಂದ್ರೆ ಹೆಚ್ಚು ಕಡಿಮೆ 2 ಮರಿ ಸಾಯ್ಬೋದು, 10 ಲಾಸ್ ಆಗಿರೋದು. ಬಟ್ ಅದಕ್ಕಿಂತ ಹೆಚ್ಚು ಲಾಸ್ ಅಂತೂ ಇಲ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ಇಲ್ಲಿ ನೀವೇನ್ ದುಡ್ಡು ಹಾಕಿರ್ತಾರ ನೋಡು, ಆ ದುಡ್ಡಿಗೆ ಅರ್ಧ ದುಡ್ಡು ಬರ್ದಿದ್ರು ಅದಕ್ಕೆ ಲಾಭ ಅಂತೇಳಿ ನಿಮ್ಗಂತ ಬಂದೇ ಬರುತ್ತೆ ಇಲ್ಲಿ ಅಲ್ವಾ. ಈಗ ಈಗ ಬಿಸ್ನೆಸ್ ಅನ್ನೋದು ಚೈನ್ ಲಿಂಕ್ ಮಾರ್ಕೆಟಿಂಗ್ ಇದೆ. ಆಲ್ಮೋಸ್ಟ್ ಎಲ್ಲ ಇಂಡಿಯಾದಲ್ಲಿ ಚೈನ್ ಲಿಂಕ್ ಮಾರ್ಕೆಟ್ ಜಾಸ್ತಿನೇ ಇದೆ. ನಾವು ಏನೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದು ಕಸ್ಟಮರ್ನ ಅವಲಂಬನೆ ಆಗಬೇಕಾಗುತ್ತೆ. ಸೊ ನಾವು ಏನೋ ಒಂದು ಪ್ರಾಡಕ್ಟ್, ಇವತ್ತು ನಾನು ಒಂದು ಬಿಸ್ಕೆಟ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಒಂದು 10 ಜನ ಕಸ್ಟಮರ್ಸ್ ಹುಡುಕ್ಬೇಕು. ಇವ್ನು ತಗೊಂತಾನ, ಬನ್ನಿ ಸರ್ ತಾಳಿ ಸರ್ ಅಂತ ಅಲ್ಲಿ ಹೇಳ್ಬೇಕು. ಇಲ್ಲಿ ನೀವು ಹೇಳಂಗಿಲ್ಲ, ನೀವು ರಾಜರು. ಒಂದು ಟಗರ ತಂದ, ಕಡ್ದ, ಮೇಯ್ಸ್ದ, ಮಕ್ಕಂಡ, ಎದ್ದ, ಹೋದ ಅಷ್ಟೇ. ಆಮೇಲೆ ನೀವು ಮಾರ್ಕೊಂಡ, ದುಡ್ಡು ತೊಗೊಂಡ, ಮನ್ಕಂಡ ಅಷ್ಟೇ ಅಲ್ವಾ. ಇಲ್ಲಿ ನೀವು ಈ ತಂದಿದ್ದೀನಪ್ಪ, ಈ ಟಗರನ್ನ ಹೆಂಗ್ ಸೇಲ್ ಮಾಡ್ಬೇಕು, ಇದನ್ನ ಹೆಂಗ್ ಕೊಡ್ಬೇಕು, ಇದನ್ನ ಏನ್ ಮಾಡ್ಬೇಕಪ್ಪ ಅಂತ ಏನಂಗಿಲ್ಲ. ಮನೆ ಬಂದು ಕರೆದು ಕಾಲ್ ಬಿದ್ದು ತಗೊಂಡಾಗ್ತಾರೆ ಅಲ್ವಾ. ಹಿಂಗಾಗಿ ಇದಕ್ಕೆ ಬೇಡಿಕೆ ಇದೆ, ಮಾರ್ಕೆಟ್ ಇದೆ, ವ್ಯಾಲ್ಯೂ ಇದೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇನ್ನೊಬ್ರು ಕೈ ಕೆಳಗೆ ಹೋಗುವಂತ ಒಂದು ಅವಶ್ಯಕತೆ ಇರಲ್ಲ. ಇನ್ನೊಬ್ಬರಿಗೆ ಬನ್ನಿ ಸರ್, ತಾಳಿ ಸರ್ ಅನ್ನೋ ಒಂದು ಡಿಸ್ಕಷನ್ ಇರಲ್ಲ. ನೋಡಿ ಸರ್ ಹೆಂಗಿದೆ ಅಂತ ಹೇಳೋ ಒಂದು ಆಪ್ಷನ್ ಕೂಡ ಇರಲ್ಲ. ದಿನ ಡೈಲಿ ಕಸ್ಟಮರ್ಸ್ ಬನ್ನಿ ಅಂತ ಕೇಳೋ ಆಪ್ಷನ್ನೇ ಇದಲ್ಲ. ಒಂದು ಟಗರ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇದು ಏನಪ್ಪಾ ಅಂತಂದ್ರೆ ಹೋಲ್ಸೇಲ್ ಬಿಸ್ನೆಸ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಓನ್ ಬಿಸ್ನೆಸ್ ಇದು. ನಾವೇ ರಾಜರಾಗಿ ಮಾಡ್ತಕ್ಕಂಥ ಕೆಲಸನ ಓನ್ ಬಿಸ್ನೆಸ್ ಅಂತ ಕರಿತೀವಿ ಅಲ್ವಾ. ಚೈನ್ ಲಿಂಕ್ ಮಾರ್ಕೆಟ್ ಅನ್ನ ಬಿಡಬೇಕು. ಸೊ ಓನ್ ಮಾರ್ಕೆಟ್ ಅನ್ನ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಒಂದು 50 ಮರಿ ಸಾಕೊಂಡಿದ್ದ ಅಂದ್ರೆ ಒಂದು 3 ಲಕ್ಷ ಬಂಡವಾಳ ಸಾಕು. ನೀವು 3 ಲಕ್ಷ ಬಂಡವಾಳ ಹಾಕಿದ್ರೆ ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿ ಒಂದು 6 ಲಕ್ಷ ಅಂತ ಬಂದೇ ಬರುತ್ತೆ ಅಲ್ವಾ. 3 ಲಕ್ಷ ಇನ್ವೆಸ್ಟ್ಮೆಂಟ್, 3 ಲಕ್ಷ ಲಾಭ. ಇದಕ್ಕಿಂತ ಹೆಚ್ಚಿಗೆ ಲಾಭ ಅಂತ ಪಡಿಬೇಕಂದ್ರೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಪಡ್ಕೊಳ್ಬಹುದು. ಅದಕ್ಕಿಂತ ಏನ್ ಬೇಕಾಗಿಲ್ಲ. ಇವಾಗ ನಮ್ಮ ರೈತರು ಏನ್ ಮಾಡ್ತಾ ಇದ್ರೆ 10 ಎಕರೆ 5 ಎಕರೆ, ಸೊ 5 ಎಕರೆ ಬಿಡು ಪರವಾಗಿಲ್ಲ, 10 ಎಕರೆ ಇದ್ರೆ ಹೋಗ್ಲಿ, ಏನೋ ಬಳಕೊಳ್ಳಿ, ಅದು ನಾನು ಹೇಳಲ್ಲ. ಒಂದ್ 2 ಎಕರೆ 1 ಎಕರೆ ಇರುತ್ತೆ, ಅದ್ರಲ್ಲೂ ಕೂಡ ಗದ್ದೆ ಹಚ್ತಾರೆ, ಅದ್ರಲ್ಲೂ ಕೂಡ ಕೋಳಿ ಬೆಳಿತಾರೆ. ಆಮೇಲೆ 2 ಎಕರೆ ಇದ್ರು ಕೂಡ ಸಜ್ಜೆ ಬೆಳಿತಾರೆ, ಶೇಂಗಾ ಬೆಳಿತಾರೆ. ಅದು 2 ಎಕರೆದಲ್ಲಿ ಏನ್ ಬೆಳೆದು ಏನ್ ಮಾಡ್ತಾರೆ. ಸೊ ಈ ತರ ಮೇವುಗಳ ಕಮ್ಮಿ ಲ್ಯಾಂಡ್ ಯಾರಿಗಿದೆ ಅಲ್ಲ, ಕಮ್ಮಿ ಲ್ಯಾಂಡ್, ಕಮ್ಮಿ ಭೂಮಿ ಇದ್ದವರು ಈ ಒಂದು ಬಿಸ್ನೆಸ್ ಅನ್ನ ಪಾರ್ಟ್ ಟೈಮ್ ತಗೊಳ್ಳಂತ ಹೇಳ್ತಾ ಇದೀನಿ. ಕಮ್ಮಿ ಲ್ಯಾಂಡ್ ಅಲ್ಲಿ ಹೋಗಿ ನೀವು ಎಲ್ಲಾ ಎನರ್ಜಿ ವೇಸ್ಟ್ ಮಾಡಿ, ಎಲ್ಲ ಶಕ್ತಿ ವೇಸ್ಟ್ ಮಾಡಿ, ಒಂದು 2 ಎಕರೆ 1 ಎಕರೆ ಇದ್ದವರೆಲ್ಲ ನೀವೇನ್ ಮಾಡ್ಬಿಡ್ತೀರಿ, ಎಲ್ಲ ಎನರ್ಜಿ ವೇಸ್ಟ್ ಮಾಡಿ ಒಂದು 6 ತಿಂಗಳು ಕಷ್ಟಪಟ್ಟರು ಕೂಡ ನಿಮ್ಗಲ್ಲಿ 20,000 ಲಾಭ ಕೂಡ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಆಲ್ಮೋಸ್ಟ್ ನನ್ನ ಅನುಭವ ಇದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನೀವು 1 ಎಕರೆ 2 ಎಕರೆ ಇದ್ದವರು ಇದನ್ನ ಮಾಡಿ, ನೀವು ಪರವಾಗಿಲ್ಲ. ನೀವು 1 ಎಕರೆ 2 ಎಕರೆ ಇದ್ದವರು ಇದನ್ನ 3 ಲಕ್ಷ ಗಂಟೆ ನೀವು ಲಾಭ ತೊಗೊಳ್ಳೋದಂತ ನಾನು ಆಪ್ಷನ್ ಆಗಿ ನೀನು ಹೇಳ್ತಾ ಇದ್ದೀನಿ. ಈ ಒಂದು ಉದ್ಯಮನ ಚಾಯ್ಸ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಇದನ್ನ ಆಲ್ಮೋಸ್ಟ್ ಸರ್ಕಾರದ ಜನರನ್ನೇ ಚಾಯ್ಸ್ ಮಾಡ್ಕೊಳ್ತಿದ್ದಾರೆ. ಅಂತದ್ರಲ್ಲಿ ನಾವು ಏನ್ ದೊಡ್ಡದೇನಲ್ಲ ಅಂತ ನನ್ನ ಅನಿಸಿಕೆ. ಮೊನ್ನೆ ನಮ್ಮ ಫ್ರೆಂಡ್ ಪೊಲೀಸ್ ಅವರು ಕೂಡ ಫೋನ್ ಹಚ್ಚಿದ್ರು, ಏನ್ ಸರ್ ಹಿಂಗೆಲ್ಲ ಹೇಳ್ತಿದ್ರು, ಮಾಡಿದ ಹೌದಪ್ಪ ಮಾಡಿದ್ದೀನಿ ಟಗರ ಸಾಕಾಣಿಕೆ ಇದೆ ಅಂತ. ಅವರು ಕೂಡ ಹೇಳಿದ್ರು, ಹೌದು ಸರ್ ನಾನು ಮಾಡ್ಬೇಕು, ಟಗರ ಸಾಕ್ತಾ ಇದೀನಿ, ನಾನು ಮಾಡ್ತೀನಿ. ಇಲ್ಲಿ ನಾನು ಪೊಲೀಸ್ ನೌಕರಿ ಬಂದಿದ್ದೀನಲ್ಲ ಸರ್, ಇಲ್ಲಿ ನನ್ಗೆ 37,000 ಬರುತ್ತೆ. ಅದರಲ್ಲಿ ಎಲ್ಲ PF ಎಲ್ಲ ಕಟ್ಟಾಗಿ 32,000 ಸ್ಯಾಲ್ರಿ ಇದೆ. 32,000 ಅಲ್ಲಿ ನನ್ನ ರೆಂಟ್, ರೂಮ್ ಬಾಡಿಗೆ, ಮತ್ತೆ ಖರ್ಚು, ರೂಮು, ಅದಾದ್ಮೇಲೆ ಬಟ್ಟೆ ಬರೀ ಅಂತ ತೆಗೆದ್ರೆ 20,000 ನಾ ಮನೆಗೆ ಕಳಿಸ್ತಾ ಇದ್ದೀನಿ ಸರ್ ಅಂತಂದ್ರು. 20,000 ಅಂದ್ರೆ ಫಾರ್ ಮಂತ್ 20,000 ಅಂದ್ರೆ ಫಾರ್ ಇಯರ್ ಎಷ್ಟಾಯ್ತು, 2,40,000 ಚಿಲ್ಡ್ರನ್ ಆಗುತ್ತೆ ಅಷ್ಟೇ ಅಲ್ವಾ. 2,40,000 ಅವನ ಜೀವನ ಆಗುತ್ತಾ, ಆಗಲ್ಲ ಅಲ್ವಾ. ಅದಕ್ಕೆ ಅವರು ಕೂಡ ಕೇಳಿದ್ರೆ, ಏನ್ ಸರ್ ಹಿಂಗ್ ಮಾಡ್ತಾ ಇದೆಯಲ್ಲ, ಪರವಾಗಿಲ್ಲ ಸರ್ ನಾನು ಮಾಡ್ಬೇಕು, ನಂದು ಕೂಡ ಲ್ಯಾಂಡ್ ಇದೆ, ಅಲ್ಲಿ ಏನೋ ಲೇಬರ್ನರ್ ಇಟ್ಟು ಏನೋ ಮಾಡ್ತೀನಿ, ಪರವಾಗಿಲ್ಲ, ನನ್ಗೆ ದುಡ್ಡು ಸಾಕಾಗ್ತಿಲ್ಲ ಅಂತ ಅಂದಾಗ ನನಗೆ ಏನಾಗಿತ್ತು ಅಂದ್ರೆ, ಗೌರ್ಮೆಂಟ್ ಎಂಪ್ಲಾಯರ್ಸ್ ಹಿಂಗ್ ಹೇಳ್ತಾ ಇದಾರಲ್ಲಪ್ಪ, ಏನಿದು, ನಾವೆಲ್ಲ ಏನ್ ಮಾಡ್ಬೇಕು, ಅವ್ರ ಹೆಂಗ್ ಅಂದಾಗ ನಾವೇನ್ ಮಾಡ್ಬೇಕು ಅನಿಸ್ತು. ಮೋಸ್ಟ್ಲಿ ಇವತ್ತು ಸರ್ಕಾರ ಅನ್ನೋದು ಹೆಂಗಾಗಿದೆ ಅಂತಂದ್ರೆ ಲಂಚಾವತಾರ ಆಗಿದೆ. ಸೊ ಅಲ್ಲಿ ಕೆಲವೊಂದಿಷ್ಟು ಪಾಪ ಇನ್ಕಮ್ ಸಿಗೋ ಪೋಸ್ಟ್ ಗಳಿದ್ರೆ ಏನ್ ಮಾಡ್ತಾರೆ, ಅವರು ಸಡನ್ ಆಗಿ ಆನ್ ದ ಸ್ಪಾಟ್ ಅಲ್ಲಿ ಮೂವ್ ಆಗಿರ್ತಾರೆ, ದುಡ್ಡು ಅವಶ್ಯಕತೆ ಇರಲ್ಲ. ಕೆಲವೊಂದಿಷ್ಟು ಕರಪ್ಷನ್ ಇಲ್ದಿರೋ ಒಂದು ಪೋಸ್ಟ್ ಗಳಿರ್ತವೆ, ಕೆಲವೊಂದಿಷ್ಟು ಲಂಚನ ಇಲ್ದಿರೋ ಒಂದಿಷ್ಟು ಡ್ಯೂಟಿಗಳು ಇರ್ತವೆ. ಹಿಂಗಾಗಿ ಪಾಪ ಅವು ಏನ್ ಮಾಡಕ್ಕಾಗಲ್ಲ, ಅವ್ರು ಕೊಟ್ಟಷ್ಟು ಇವ್ರು ತಗೊಂಡಷ್ಟು, ಉಂಡಷ್ಟು, ಆಗ್ದಷ್ಟು, ಇಟ್ಸ್ ಒಂದು ಲೆವೆಲ್ ಆಗಿ ಒಂದು ಜೀವನ ಹೋಗ್ತದೆ. ಹಿಂಗಾಗಿ ಅವ್ರು ಇನ್ನೊಂದು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ನೋಡಕ್ ಇಷ್ಟಪಡ್ತಾರೆ. ಹಿಂಗಾಗಿ ಎಲ್ಲರೂ ಕೂಡ ಈ ಬಿಸ್ನೆಸ್ ಅನ್ನ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಸೊ ನೀವು ಕೂಡ ಮಾಡಿ. ಏನೋ ಈ ಕಂಡೀಷನ್ ನಿಮ್ಗೆ ಏನಾರು ಸಪೋಸ್ ಏನು ಸಪೋರ್ಟ್ ಬೇಕಾಗಿದ್ರೆ ನನ್ನ ನಂಬರನ್ನ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಎನಿ ಟೈಮ್ ಆಗಿ ಕಾಲ್ ಮಾಡ್ಬೋದು. ಸೊ ಹಾಗೆ ನಮ್ದು ಯೂಟ್ಯೂಬ್ ಕೂಡ ಇದೆ, ಸೊ ಫೇಸ್ಬುಕ್ ಇದೆ, ಸೊ ಆಮೇಲೆ ಇನ್ಸ್ಟಾಗ್ರಾಮ್ ಇದೆ, ಅಲ್ಲಿ ಕೂಡ ನೀವು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಹೆಚ್ಚಿನ ಕಂಟೆಸ್ಟೆಂಟ್ಗಾಗಿ ನಮ್ಮನ್ನ ಸಂಪರ್ಕಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.